ಮಲ್ಲಿಕಾರ್ಜುನ ಖರ್ಗೆ ಅವರು ವಯಸ್ಸಾದ ಮೇಲೆ ಯಾಕೋ ಒಂದು ರೀತಿ ಅವರು ರೆಬಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಇವತ್ತು ದೇಶ ಏನಾನ ಉಳಿದಿದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ RS ಅಂತ. ಇಲ್ಲ ಅಂದಿದ್ದರೆ ಇವರು ಭಾರತನ ಪಾಕಿಸ್ತಾನ ಮಾಡಕ್ಕೆ ಬಿಡೋರು. ಭಾರತವನ್ನು ಇಬ್ಬಾಗ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಪಾಕಿಸ್ತಾನ ಮಾಡಿದ್ದ್ಯಾರು? ಇದೇ ಕಾಂಗ್ರೆಸ್ ಅವರು. ಬಾಂಗ್ಲಾದೇಶ ಮಾಡಿದ್ದ್ಯಾರು? ಇದೇ ಕಾಂಗ್ರೆಸ್ ಅವರು. ಇವರೇ ಇದ್ದಿದ್ದರೆ ದೇಶ ಹೊಡಿತಾ ಇದ್ರು. ಇವತ್ತು ದೇಶನ ಒಗ್ಗೂಡಿಸ್ತಾ ಇರೋದು ನರೇಂದ್ರ ಮೋದಿ. ಅದರಿಂದ ಈ ಕಾಂಗ್ರೆಸ್ ಅವರು ಈ ದೇಶಕ್ಕೆ ವಿಷ, ಕಾರ್ಕಟ ವಿಷ ಅಂತ ಹೇಳ್ತಾರಲ್ಲ, ಈ ಕಾರ್ಕಟ ವಿಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಅವರು. BJP ದೇಶಭಕ್ತರ ಪಾರ್ಟಿ, RSS ದೇಶಭಕ್ತರ ಪಾರ್ಟಿ. ಇವರು ಪಾಕಿಸ್ತಾನ ಏನಾನ ಮ್ಯಾಚಲ್ಲಿ ಗೆದ್ದರೆ ಪಟಾಕಿ ಹೊಡೆಯುವಂಥ ಜನ ಇವರು. ಇವರಿಂದ ನಾವು ಬುದ್ಧಿವಾದ ಕಲಿಯುವಂಥ ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ವಯಸ್ಸಾದ ಮೇಲೆ ಯಾಕೋ ಒಂದು ರೀತಿ ಅವರು ರೆಬಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಇವತ್ತು ದೇಶ ಏನಾನ ಉಳಿದಿದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ RS ಅಂತ. ಇಲ್ಲ ಅಂದಿದ್ದರೆ ಇವರು ಭಾರತನ ಪಾಕಿಸ್ತಾನ ಮಾಡಕ್ಕೆ ಬಿಡೋರು. ಭಾರತವನ್ನು ಇಬ್ಬಾಗ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಪಾಕಿಸ್ತಾನ ಮಾಡಿದ್ದ್ಯಾರು? ಇದೇ ಕಾಂಗ್ರೆಸ್ ಅವರು. ಬಾಂಗ್ಲಾದೇಶ ಮಾಡಿದ್ದ್ಯಾರು? ಇದೇ ಕಾಂಗ್ರೆಸ್ ಅವರು. ಇವರೇ ಇದ್ದಿದ್ದರೆ ದೇಶ ಹೊಡಿತಾ ಇದ್ರು. ಇವತ್ತು ದೇಶನ ಒಗ್ಗೂಡಿಸ್ತಾ ಇರೋದು ನರೇಂದ್ರ ಮೋದಿ. ಅದರಿಂದ ಈ ಕಾಂಗ್ರೆಸ್ ಅವರು ಈ ದೇಶಕ್ಕೆ ವಿಷ, ಕಾರ್ಕಟ ವಿಷ ಅಂತ ಹೇಳ್ತಾರಲ್ಲ, ಈ ಕಾರ್ಕಟ ವಿಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಅವರು. BJP ದೇಶಭಕ್ತರ ಪಾರ್ಟಿ, RSS ದೇಶಭಕ್ತರ ಪಾರ್ಟಿ. ಇವರು ಪಾಕಿಸ್ತಾನ ಏನಾನ ಮ್ಯಾಚಲ್ಲಿ ಗೆದ್ದರೆ ಪಟಾಕಿ ಹೊಡೆಯುವಂಥ ಜನ ಇವರು. ಇವರಿಂದ ನಾವು ಬುದ್ಧಿವಾದ ಕಲಿಯುವಂಥ ಅವಶ್ಯಕತೆ ಇಲ್ಲ.